ಅಧಿವೇಶನದಿಂದ ಬಿಜೆಪಿಯ 18 ಶಾಸಕರನ್ನ ಅಮಾನತು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನ ಹಿಂಪಡೆಯೋದಕ್ಕೆ ಸ್ಪೀಕರ್ಗೆ ವಿಪಕ್ಷ ನಾಯಕರು ಮನವಿ ಮಾಡಿದ್ದಾರೆ. ಕರೆ ಮಾಡಿ ಯುಟಿ ಖಾದರ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅಮಾನತು ಅವಧಿಯನ್ನ ಕಡಿಮೆ ಮಾಡುವಂತೆ ಮನವಿ ಮಾಡಿದ್ದಾರೆ. ರಂಜಾನ್ ಬಳಿಕ ಬಿಜೆಪಿ ನಿಯೋಗದಿಂದ ಸ್ಪೀಕರ್ ಅನ್ನ ಭೇಟಿ ಮಾಡುವ ನಿರ್ಧಾರ ಕೂಡ ಕೈಗೊಳ್ಳಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಈಗ ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿರೋ ವಿಚಾರ, ಸ್ಪೀಕರ್ರ ಪ್ರತಿಕ್ರಿಯೆ ಏನು ಈಗ ಬಿಜೆಪಿ ಮನವಿಗೆ? ವಿಜಯ್, ಈಗಾಗಲೇ ಗಲಾಟೆಗೆ ಸಂಬಂಧಪಟ್ಟ ಅಧಿವೇಶನದಲ್ಲಿ ಗಲಾಟೆಗೆ ಸಂಬಂಧಪಟ್ಟಂತೆ ಸ್ಪೀಕರ್ ಖಾದರ್ ಅವರು 18 ಶಾಸಕರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿರ್ತಾರೆ. ಆದರೆ ಬಿಜೆಪಿಯ ನಿಯೋಗ ಇದೇ ಆದೇಶಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದೂರವಾಣಿ ಕರೆ ಮೂಲಕ, ಅಂದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಯುಟಿ ಖಾದರ್ ಅವರಿಗೆ ಒಂದು ದೂರವಾಣಿ ಕರೆ ಮೂಲಕ ಈ ಆದೇಶವನ್ನು ವಾಪಸ್ ಪಡೀರಿ, ಇಲ್ಲ ಅಂತಂದ್ರೆ ಆದೇಶದ ಏನು 6 ತಿಂಗಳ ಅವಧಿ ಇಲ್ಲ ಅದನ್ನು ಕೂಡ ಕಡಿಮೆ ಮಾಡಿ ಅಂತ 2 ಬೇಡಿಕೆಗಳನ್ನು ಸ್ಪೀಕರ್ ಮುಂದೆ ಇಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಟಿ ಖಾದರ್ ಅವರು ಕೂಡ ಸದ್ಯಕ್ಕೆ ಈ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಚರ್ಚೆ ಕೂಡ ಮಾಡಿಲ್ಲ, ರಂಜಾನ್ ಬಳಿಕ ಬನ್ನಿ ಅಂತ ಒಂದಷ್ಟು ಕರೆಗಳನ್ನು ಕೂಡ ಮಾಡಿರುವಂಥದ್ದು. ಹೀಗಾಗಿ ಬಿಜೆಪಿಯ ನಿಯೋಗ, ಶಾಸಕರ ನಿಯೋಗ ರಂಜಾನ್ ಬಳಿಕ ಸ್ಪೀಕರ್ ಯುಟಿ ಖಾದರ್ ಅವರನ್ನ ಭೇಟಿ ಮಾಡಿ ಒಂದು ಮನವಿಯನ್ನ ಕೊಡುತ್ತೆ. ಅಂದ್ರೆ ಶಾಸಕರಿಗೆ ಹೊರಡಿಸಿರುವಂತಹ 6 ತಿಂಗಳ ಅವಧಿ ಏನಿದೆ ಅದನ್ನ ಕಡಿತಗೊಳಿಸಿ, ಇಲ್ಲದಿದ್ದರೆ ಅವರ ಆ ಆದೇಶವನ್ನು ವಾಪಸ್ ಪಡಿ ಅಂತ ಒಂದು ಮನವಿ ಕೂಡ ಮಾಡುವಂತ ಸಾಧ್ಯತೆಗಳು ಇರುವಂಥದ್ದು. ಈಗಾಗಲೇ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿರೋ ಪ್ರಕಾರ ಆ ನಿಯೋಗ ಏನಾದರೂ ಕೂಡ ಭೇಟಿ ಮಾಡಿ ನನ್ನನ್ನ ಮನವಿ ಮಾಡಿದ್ದೆ ಆದಲ್ಲಿ ಏನಾದರೂ ಕೂಡ ಮಾಡ್ತೀನಿ, ಅಂದ್ರೆ ಆದೇಶವನ್ನು ವಾಪಸ್ ಪಡೆಯೋದಿರ್ಬೋದು ಅಥವಾ ಅವಧಿಯನ್ನು ಕಡಿಮೆ ಮಾಡುವಂತಹ ವಿಚಾರ ಇರ್ಬೋದು, ಚರ್ಚೆ ಮಾಡ್ತೀನಿ ಅಂತ ಈಗಾಗಲೇ ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಆರ್ ಅಶೋಕ್ ಅವರು ದೂರವಾಣಿ ಕರೆ ಮೂಲಕ ಈಗಾಗಲೇ ಒಂದು ಸ್ಪಷ್ಟನೆಯನ್ನು ಪಡೆದುಕೊಂಡಿದ್ದಾರೆ. ರಂಜಾನ್ ಬಳಿಕ ಬಿಜೆಪಿ ನಿಯೋಗ ಯುಟಿ ಖಾದರ್ ಅವರನ್ನ ಭೇಟಿ ಮಾಡಿ ತಮ್ಮ ಶಾಸಕರ ಆದೇಶವನ್ನು, ಏನು ಅಮಾನತು ಆದೇಶ ಇದೆಯಲ್ಲ ಅದನ್ನು ವಾಪಸ್ ಪಡಲಿಕ್ಕೆ ಒಂದಷ್ಟು ಮನವಿ ಕೂಡ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಜೂನ್ ಅಥವಾ ಜುಲೈಯಲ್ಲಿ ಆರಂಭವಾಗುವಂತಹ ಅಧಿವೇಶನದಲ್ಲಿ ಈ 18 ಶಾಸಕರು ಕೂಡ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಮನವಿ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿ ನಿಯೋಗ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.